ಬೆಳಿಗ್ಗೆ 9 ಗಂಟೆ ಆದ ನಂತರ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹೋದ್ಮೇಲೆ ಮೀಟಿಂಗ್ಸ್, ಕಾಲ್, ಟಾರ್ಗೆಟ್, ಡೆಡ್ಲೈನ್ ಇವನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗೋದಿಲ್ಲ. ತುಂಬ ಜನರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಟ್ರೇಡಿಂಗನ್ನು ಮಾಡಬೇಕು, ಪ್ಯಾಸಿವ್ ಇನ್ಕಮನ್ನು ಅರ್ನ್ ಮಾಡಬೇಕು ಅಂತ ಇರುತ್ತೆ. ಬಟ್ ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಜನ ಈ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಟ್ರೈ ಮಾಡಿ ಆಫೀಸ್ ಆಗಿ ಟ್ರೇಡಿಂಗನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗದೆ ಲಾಸನ್ನು ಮಾಡ್ಕೊಳ್ತಿರ್ತಾರೆ. ನೀವು ಆ್ಯಕ್ಟಿವ್ ಆಗಿ ಟ್ರೇಡಿಂಗನ್ನು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಹೊತ್ತಲ್ಲಿ ಮಾರ್ಕೆಟನ್ನು ನೋಡ್ತಾ ಇರಬೇಕಾಗತ್ತೆ. ಬಟ್ ಆಫೀಸ್ ಕೆಲಸ ಮಾಡ್ತಾ ಇರುವಾಗ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಸಾಧ್ಯ. ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ವೆಲ್ತ್ ಬಿಲ್ಡ್ ಮಾಡೋದು ಅಂದರೆ ಡೈಲಿ ಟ್ರೇಡಿಂಗನ್ನು ಮಾಡೋದು ಅಂತ ತಿಳ್ಕೊಂಡಿರ್ತಾರೆ. ನಾವೀಗ ಸೋಷಿಯಲ್ ಮೀಡಿಯಾವನ್ನು ನೋಡಿದ್ರು ಕೂಡ ಅಲ್ಲಿ ಟ್ರೇಡಿಂಗ್ ಅಂದ ತಕ್ಷಣ ಡೇ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್, ಆಪ್ಷನ್ ಬೈಯಿಂಗ್ ಇವುಗಳೇ ಬರ್ತಾ ಹೋಗುತ್ತೆ. ಬಟ್ ರಿಯಾಲಿಟಿ ಅದಲ್ಲ. ಟ್ರೇಡಿಂಗ್ನಲ್ಲಿ ಹಣ ಮಾಡಬೇಕು ಅಂತಿದೆ, ಡೈಲಿ ಟ್ರೇಡ್ ಮಾಡಬೇಕು ಅಂತೇನಿಲ್ಲ. ಹಾಗಿದ್ರೆ ನಾವು ಆಫೀಸ್ ಹೋಗ್ತಾ ಯಾವ ರೀತಿ ಟ್ರೇಡಿಂಗನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ, ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ಈ ವಿಡಿಯೋದಲ್ಲಿ ನಾವು ಆಫೀಸ್ಗೆ ಹೋಗ್ತಾ ಆಫೀಸ್ ಕೆಲಸವನ್ನು ಮಾಡ್ತಾ ಪೀಸ್ಫುಲ್ ಆಗಿ ಯಾವ ರೀತಿ ಟ್ರೇಡಿಂಗನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ ಆಫೀಸ್ ಎಂಪ್ಲಾಯಿನ ನಾವು ತೆಗೆದುಕೊಂಡೋದ್ರೆ 9 ರಿಂದ 10 ಗಂಟೆ ಹೊತ್ತಿಗೆ ಆಫೀಸ್ ಹೋಗ್ತಾರೆ, 5 ರಿಂದ 6 ಗಂಟೆ ಹೊತ್ತಿಗೆ ಆಫೀಸಿಂದ ಬಿಡ್ತಾರೆ. ಬಟ್ ಇದೇ ಟೈಮಲ್ಲಿ ಮಾರ್ಕೆಟ್ ಕೂಡ ಓಪನ್ ಇರುವಂಥದ್ದು. ನಾವು ಆಫೀಸಲ್ಲಿರುವಾಗ ಆಫೀಸ್ನ ಒಂದಷ್ಟು ಟೆನ್ಷನ್ ಇರುತ್ತೆ. ಈ ಟೈಮಲ್ಲಿ ನಾವು ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದರೆ ಆಫೀಸ್ನ ಕೆಲಸಗಳು ಮೆಸಪ್ ಆಗುತ್ತೆ. ಹಾಗಾಗಿ ಒಂದಷ್ಟು ಜನ ಇವೆರಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗದೆ ಟ್ರೇಡಿಂಗಲ್ಲಿ ತುಂಬ ಲಾಸನ್ನು ಮಾಡ್ಕೊಂಡಿರ್ತಾರೆ. ಬಟ್ ಅವರಿಗೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಒಂದಷ್ಟು ಪ್ಯಾಸಿವ್ ಇನ್ಕಮನ್ನು ಅರ್ನ್ ಮಾಡಬೇಕು ಅಂತಿರುತ್ತೆ. ಸೊ ಅವರಿಗೆ ಆಫೀಸ್ ಟೈಮಲ್ಲಿ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಆಫೀಸ್ ಮುಗಿದ ನಂತರ ಮನೆಗೆ ಬಂದ ನಂತರ ಒಂದಷ್ಟು ಸ್ಟಡಿ ಮಾಡೋಣ ಅಂತ ಹೇಳಿದ್ರು ಕೂಡ ಆಫೀಸ್ನ ಸ್ಟ್ರೆಸ್ಸಿಂದಾಗಿ ಅದರ ಕಡೆ ಮನಸ್ಸು ಹೋಗೋದಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಟ್ರೇಡ್ ಮಾಡಬೇಕು ಅಂತಿಲ್ಲ, ಡೈಲಿ ಚಾರ್ಟನ್ನು ನೋಡಿಕೊಂಡು ಅನಲೈಸನ್ನು ಮಾಡಬೇಕು ಅಂತಿಲ್ಲ. ನಮಗೆ ಬೇಕಾಗುವಂಥದ್ದು ಒಂದು ಪ್ರಾಪರ್ ಸಿಸ್ಟಮ್. ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಒಂದು ರೂಲ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಮುಖಾಂತರ. ಏನಿದು ರೂಲ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್? ಇಲ್ಲಿ ಆಲ್ರೆಡಿ ಒಂದು ರೂಲ್ ಡಿಫೈನ್ ಆಗಿರುತ್ತೆ. ಡಾಟಾವನ್ನು ಅನಲೈಸ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಒಂದು ರೂಲನ್ನು ಬಿಲ್ಡ್ ಮಾಡಿರ್ತೀವಿ, ಒಂದು ಪ್ರೋಸೆಸನ್ನು ಬಿಲ್ಡ್ ಮಾಡಿರ್ತೀವಿ. ನೆಕ್ಸ್ಟ್ ಆ ರೂಲ್ ಹಾಗೆ ಪ್ರೋಸೆಸ್ಗೆ ಅನುಗುಣವಾಗಿ ನಮ್ಮ ಟ್ರೇಡಿಂಗ್ ಡಿಸಿಷನನ್ನು ತೆಗೆದುಕೊಳ್ತಾ ಹೋಗುವಂಥದ್ದು. ಇಲ್ಲಿ ಯಾವುದೇ ಎಮೋಷನಲ್ ಡಿಸಿಷನ್ ಇರೋದಿಲ್ಲ, ಡಾಟಾ ಡ್ರಿವನ್ ಡಿಸಿಷನ್ ಇರುವಂಥದ್ದು. ಇದನ್ನೇ ಬೇಸಾಗಿಟ್ಕೊಂಡು ನಾನು 2 ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನು ಡಿಸೈನ್ ಮಾಡಿರುವಂಥದ್ದು. ಒಂದು ETF ಮೊಮೆಂಟಮ್ ಪೋರ್ಟ್ಫೋಲಿಯೋ, ಇನ್ನೊಂದು ಮಿಡ್ ಕ್ಯಾಪ್ 150 ಮೊಮೆಂಟಮ್ ಪೋರ್ಟ್ಫೋಲಿಯೋ. ಇದು ಪ್ಯೂರ್ ಆಗಿ ಒಂದು ಮೊಮೆಂಟಮ್ ಬೇಸ್ಡ್ ಸ್ಟ್ರಾಟಜಿ ಮೇಲೆ ಡಿಸೈನ್ ಆಗಿರುವಂಥ ರೂಲ್ ಬೇಸ್ಡ್ ಟ್ರೇಡಿಂಗ್ ಮೆಥಡ್. ಮೊಮೆಂಟಮ್ ಅಂತ ಹೇಳಿದ್ರೆ ಒಂದು ಸಿಂಪಲ್ ಕಾನ್ಸೆಪ್ಟ್. ಯಾವ ಸ್ಟಾಕ್ ಅಥವಾ ಸೆಕ್ಟರ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇದೆ, ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮೂವ್ ಆಗುವಂಥ ಪ್ರೊಬಬಿಲಿಟಿಯನ್ನು ಹೊಂದಿದೆ ಅನ್ನುವಂಥ ಒಂದು ಕಾನ್ಸೆಪ್ಟ್. ತುಂಬ ಪಾಪ್ಯುಲರ್ ಆಗ್ತಾ ಇರುವಂಥ ಕಾನ್ಸೆಪ್ಟ್. ಇದೇ ಕಾನ್ಸೆಪ್ಟ್ನ ಆಧಾರದಲ್ಲಿ ನಾನು ಈ 2 ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನು ಡಿಸೈನ್ ಮಾಡಿರುವಂಥದ್ದು. ETF ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ನಾವು ಯಾವ ETF ಅಲ್ಲಿ ಮೊಮೆಂಟಮ್ ಬರ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅದರ ಮೇಲೆ ಒಂದು ರೂಲನ್ನು ಅಪ್ಲೈ ಮಾಡಿಕೊಂಡು ಟ್ರೇಡಿಂಗ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂಥದ್ದು. ಅದೇ ರೀತಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ ಪೋರ್ಟ್ಫೋಲಿಯೋದಲ್ಲಿ ಮಿಡ್ ಕ್ಯಾಪ್ 150 ಸ್ಟಾಕ್ಗಳನ್ನು ಅನಲೈಸ್ ಮಾಡಿ ಅದರ ಡಾಟಾವನ್ನು ಸ್ಟಡಿ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಆ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡಿ ಅದರ ಆಧಾರದಲ್ಲಿ ಒಂದಷ್ಟು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಆಗಲೇ ಹೇಳಿದಾಗೆ ಇದೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗಿರೋದ್ರಿಂದ ನಾವು AI ಮುಖಾಂತರ ಡಾಟಾವನ್ನು ಅನಲೈಸ್ ಮಾಡಿಕೊಂಡು ಈಸಿಯಾಗಿ ನಮ್ಮ ಟ್ರೇಡಿಂಗ್ ಡಿಸಿಷನ್ನ ತೆಗೆದುಕೊಳ್ಬೋದು. ಅದೇ ರೀತಿ ಒಮ್ಮೆ ನಾವು ಸ್ಟ್ರಾಟಜಿ ಬಿಲ್ಡ್ ಮಾಡಿದ ನಂತರ ನಮಗೆ ಡೈಲಿ ಚಾರ್ಟನ್ನು ನೋಡಬೇಕು ಅಂತಿಲ್ಲ, ನೆಕ್ಸ್ಟ್ ಆ ಸ್ಟ್ರಾಟಜಿಯನ್ನು ಫಾಲೋ ಮಾಡೋದು ಮಾತ್ರ ನಮ್ಮ ಕೆಲಸ ಆಗುತ್ತೆ. ಸೊ ಹಾಗಾಗಿ ಆಫೀಸ್ಗೆ ಯಾರು ಹೋಗ್ತಾರೆ, ಯಾರಿಗೆ ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಇದು ಬೆಸ್ಟ್ ಇರುವಂಥದ್ದು. ತಿಂಗಳಲ್ಲಿ ಕೇವಲ 10 ನಿಮಿಷವನ್ನು ಕೊಟ್ಟರೆ ಸಾಕು. ಯಾವತ್ತು ರೀಬ್ಯಾಲೆನ್ಸ್ ಆಗುತ್ತೆ ಆ ದಿನ ಮಾತ್ರ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಅಥವಾ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತೇಳಿದರೆ ತಿಂಗಳಲ್ಲಿ ಒಮ್ಮೆ ಅದನ್ನು ರೀಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗಾಗಿ ನಾವು ಡೈಲಿ ಅದನ್ನು ಅನಲೈಸ್ ಮಾಡಬೇಕು ಅಂತಿಲ್ಲ. ಇವತ್ತು ನಾವು ಬೈ ಮಾಡ್ತೀವಿ ಅಥವಾ ತಿಂಗಳ ಮೊದಲ ಟ್ರೇಡಿಂಗ್ ಡೇ ದಿನ ಬೈ ಮಾಡ್ತೀವಿ ಅಂತ ಹೇಳಿದರೆ ಒಮ್ಮೆ ಬೈ ಮಾಡಿದ ನಂತರ ನೆಕ್ಸ್ಟ್ ಅದನ್ನು 1 ತಿಂಗಳವರೆಗೂ ಹೋಲ್ಡ್ ಮಾಡ್ತೀವಿ. ಆ ತಿಂಗಳು ಆದ ನಂತರ ಪುನಃ ನಮ್ಮ ಪೋರ್ಟ್ಫೋಲಿಯೋವನ್ನು ಚೆಕ್ ಮಾಡ್ತೀವಿ. ಅಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತೇಳಿದರೆ ನೆಕ್ಸ್ಟ್ ಮಂತ್ನ ಮೊದಲನೇ ಟ್ರೇಡಿಂಗ್ ಡೇ ದಿನ ಚೇಂಜ್ ಮಾಡ್ತೀವಿ. ಸೊ ಇದಕ್ಕೆ ಬೇಕಾಗುವಂಥದ್ದು ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಬೇಕಾಗುವಂಥದ್ದು ಕೇವಲ 10 ನಿಮಿಷ ಸಾಕು. ಸೊ ಹಾಗಾಗಿ ಈ ರೂಲ್ ಬೇಸ್ಡ್ ಟ್ರೇಡಿಂಗ್ ಮುಖಾಂತರ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಬೆಟರ್ ಆಗಿ ನಮ್ಮ ಟ್ರೇಡಿಂಗ್ ಡಿಸಿಷನನ್ನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನನಗೆ ಆಕ್ಟಿವ್ ಆಗಿ ಟ್ರೇಡಿಂಗನ್ನು ಮಾಡಬೇಕು, ಪ್ಯಾಸಿವ್ ಇನ್ಕಮನ್ನು ಅರ್ನ್ ಮಾಡಬೇಕು, ಬಟ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಮೆಥಡ್ ನಿಮಗೆ ಬೆಸ್ಟ್ ಇರುವಂಥದ್ದು. ಈ ಮೆಥಡ್ನ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ವಾಟ್ಸ್ಆ್ಯಪ್ ಮಾಡಿ ತಿಳ್ಕೊಳ್ಬೋದು. ಸೊ ನೀವು ಪೀಸ್ಫುಲ್ ಆಗಿ ಆಫೀಸಲ್ಲಿ ಜಾಬನ್ನು ಮಾಡ್ತಾ ಇರ್ತೀರಾ, ನೀವು ಮಾಡಿಟ್ಟಂಥ ಸೇವಿಂಗ್ಸ್ ಇನ್ನೊಂದು ಕಡೆ ನಿಮಗಾಗಿ ಒಂದಷ್ಟು ಹಣವನ್ನು ದುಡಿತಾ ಇರುತ್ತೆ ಈ ಮೆಥಡ್ ಮುಖಾಂತರ. ಸೊ ಆಫೀಸ್ಗೆ ಹೋಗ್ತಾ ಇರುವಂಥ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.